ನಮಸ್ಕಾರ ಕರ್ನಾಟಕದ ಜನತೆಗೆ ಹಾಗೆ ನನ್ನ ರೈತ ಬಾಂಧವರಿಗೆ. ವಿಷಯ ಏನಪ್ಪ ಅಂದ್ರೆ, ನಾವೊಂದು 25 ಜನ ರೈತರಿಗೆ ಹೋಗಿ ಸನ್ಮಾನ ಮಾಡ್ಬೇಕಂತ ಅನ್ಕೊಂಡನ. ಯಾಕಪ್ಪ ಸನ್ಮಾನ ಅಂತಂದ್ರೆ ನೋಡ್ರಿ, ಇವತ್ತು ನಮ್ಮ ದೇಶಕ್ಕೋಸ್ಕರ ಜೀವನ ಮುಡಿಫಾಗಿಟ್ಟ ನಮ್ಮ ರೈತ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಪ್ರತಿಯೊಂದು ವೇದಿಕೆ ಮೇಲೆ ಯಾವುದೋ ಒಂದು ಫಂಕ್ಷನ್ ಐತಂದ್ರೆ ರೈತನ ಕರೆಸಿ ಯಾರೋ ಅವ್ರಿಗೆ ಸನ್ಮಾನ ಮಾಡಲ್ಲ. ನಾ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಪ್ರತಿಯೊಬ್ಬರು ನೋಡಿ ಅದನ್ನು ಸ್ವಲ್ಪ ಒಂದು ಮೆಸೇಜ್ ಅಂತ ತಿಳ್ಕೊಳ್ರಿ. ನಿಮ್ಮ ಊರಾಗೂ ಹಂಗೆ ರೈತರು ಇದ್ರಂದ್ರೆ ಏನೋ ಒಂದು ಕಾರ್ಯಕ್ರಮ ಆಯ್ತಂದ್ರೆ ಸನ್ಮಾನ ಮಾಡ್ರಿ ಅಂತ ಹೇಳಿ ಬಯಸ್ತಾನೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇವತ್ತು ಯಾವುದೋ ಒಂದು ಫಂಕ್ಷನ್ದಾಗ ಯಾರೋ ಒಬ್ರು ಎಷ್ಟೋ ದಾನ ಮಾಡಿರ್ತಾರ, ಅವ್ರನ್ನ ಕರೆಸಿ ಅವ್ರಿಗೆ ಸತ್ಕಾರ ಸನ್ಮಾನ ಮಾಡ್ತಾರೆ. ಅದು ನಮ್ಮ ರೈತ ದೇಶಕ್ಕೋಸ್ಕರ ಜೀವನ ಮುಡಿಫಾಗಿಟ್ಟನ್ರಿ. ಅವನ ಕಷ್ಟ ಏನಂತ ತಿಳ್ಕೊಳಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಇವಾಗ ನೋಡ್ರಿ, ರೈತನ ಬಾಳೆನ ಹಿಡ್ದದ ಎತ್ಕೊಳ್ರಿ, ಇರ್ತಕ್ಕಂಥವ್ರ ಮನೆಗೆ ಹೋಗಿ ಅವ್ರ ಕಷ್ಟ ಏನಂತ ಹೇಳಿ ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತಾನೆ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇವತ್ತು ರೈತನಿಂದನ ಇಡೀ ಜಗತ್ತು ನಡೆದಿರೋದ. ಮತ್ತು